ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಆರ್ಟ್ ಆಫ್ ಲಿವಿಂಗ್. ಬನ್ನಿ ಇವತ್ತು ಚಿಕನ್ ತವಾ ಫ್ರೈ ಮಾಡೋಣ. ಇದಕ್ಕೆ ನಾನು ತಗೊಂಡಿರೋದು 1/2 kg ಚಿಕನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿಯಾಗಿಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನು ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಒಂದು 20 ಮಿನಿಟ್ಸ್ ಹತ್ರ ರೆಸ್ಟ್ ಇಡಿ. ಈ ಥರ ಮಾಡೋದ್ರಿಂದ ಚಿಕನ್ ಉಪ್ಪು ಖಾರನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ. ಈಗ 20 ಮಿನಿಟ್ಸ್ ಆಯಿತು. ಸೊ ನಾನೀಗ ಅಕ್ಕಿ ಹಿಟ್ಟು 2 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಆದಮೇಲೆ 2 ಸ್ಪೂನು ಮೈದಾ ಹಿಟ್ಟು ಹಾಕೋತೀನಿ. ಮೈದಾ ಹಿಟ್ಟು ಆದಮೇಲೆ ಕಾರ್ನ್ಫ್ಲೋರ್ ಒಂದು 4ರಿಂದ 5 ಸ್ಪೂನ್ ಹಾಕೋತೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದ್ದು ಅಂದಲ್ಲ, ನಮ್ಮ ಯಜಮಾನ್ರಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು. ಹೇಳೋಕೋರೆ ನಾನು ಅಡುಗೆ ಕಲ್ತಿದ್ದೆ ಅವ್ರ ಹತ್ರ ಅಂತಲೇ. ನನಗೆಲ್ಲ ಅಡುಗೆ ಅಂದರೆ ಬರ್ತಿರಲಿಲ್ಲ, ಬಟ್ ನನಗೆ ಸಪೋರ್ಟಿವ್ ಆಗಿದ್ದು ನನಗೆ ಹೇಳ್ಕೊಟ್ಟಿದ್ದೆಲ್ಲ ಅವರೇ. ಇವಾಗ ಇದಕ್ಕೆ ಒಂದು 1/2 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಈಗ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಮನೇಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅಂಗಡಿಲಿ ತಗೊಳ್ಳೋದಿಲ್ಲ, ರೆಡಿಮೇಡ್ ತಗೊಳ್ಳೋಲ್ಲ. ಅದು ಎಷ್ಟಾರ ಬೇಕಿದ್ರೂ ಮನೇಲೆ ರೆಡಿ ಮಾಡ್ಕೊಳ್ಳೋದು, ಆ ಮೂಮೆಂಟಿಗೆ ರೆಡಿ ಮಾಡಿ ಫ್ರಿಜ್ಜಲ್ಲೂ ಸಹ ಸ್ಟೋರ್ ಮಾಡಿಡೋದಿಲ್ಲ. 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿಲ್ಲಿ ಪೌಡರು ಎಕ್ಸ್ಟ್ರಾ ಸ್ವಲ್ಪ ಖಾರ ಚೆನ್ನಾಗಿ ಬೇಕಂದರೆ ಈಗ ಎಕ್ಸ್ಟ್ರಾ 1-2 ಸ್ಪೂನ್ ಹಾಕ್ಕೊಳ್ಳಿ. ಈಗ 1/2 ಲೆಮನ್ ತೊಗೋತಾ ಇದ್ದೀನಿ. 1/2 ಲೆಮನ್ ತೊಗೊಂಡು, ಲೆಮನ್ ಇಲ್ಲ ಅಂದರೆ ಲೆಮನ್ ಸಾಲ್ಟ್ ಬರುತ್ತೆ, ಅದನ್ನು ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇವತ್ತು ಲೆಮನ್ ಇತ್ತಂತ ಲೆಮನ್ನೇ ಹಾಕ್ಕೊಂಡಿದ್ದೀನಿ. ನಾನು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ಸ್ಪೂನ್ ಹತ್ರ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಡೈರೆಕ್ಟಾಗಿ ನೀವು ತವಾ ಹಂಚು ಬಿಸಿ ಆದಮೇಲೆ ಡೈರೆಕ್ಟಾಗಿ ಆಯಿಲ್ ಹಾಕಿ ಚಿಕನ್ ಹಾಕಿ ಹತ್ತತ್ರ 20 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಯಾಕಂದರೆ ನಾವು ಸಪ್ರೇಟಾಗಿ ಬೇಯಿಸಿಲ್ಲ, ಇದು ಹಂಚು ಮೇಲೇ ಬೇಯ್ತಾ ಇರೋದ್ರಿಂದ ಚೆನ್ನಾಗಿ ಬೇಯಬೇಕು. 20 ಮಿನಿಟ್ಸ್ ಹತ್ರ ಕ್ಲೋಸ್ ಮಾಡಿಟ್ಟು ಬೇಯಿಸಿ. ಒಂದು ಸೈಡ್ ಆದಮೇಲೆ ಮತ್ತೊಂದು ಸೈಡ್ ತಿರುಗಿಸಿ ಚೆನ್ನಾಗಿ ಬೇಯಿಸಿ ತೆಗೀರಿ. ಸಖತ್ತಾಗಿರುತ್ತೆ ಟೇಸ್ಟು. ನನ್ನ ಮಗ ಅಂತೂ ಸೂಪರ್ ಮಮ್ಮಿ ಅಂತ ಚೆನ್ನಾಗಿ ತಿಂದ. ರೈಸ್ ತಿನ್ನೋ ಅಂತಂದರೆ ಬೇಡ, ನನಗೆ ಚಿಕನ್ನೇ ಸಾಕಂದ್ಬಿಟ್ಟು ಚಿಕನಲ್ಲೇ ಹೊಟ್ಟೆ ತುಂಬಿಸ್ಕೊಂಡ. ನೋಡೋಕ್ಕೂ ಸಹ ಅಲ್ಟಿಮೇಟಾಗಿ ಬಂದಿತ್ತು. ಈ ರೆಸಿಪಿನೂ ಸಹ ನನ್ನ ಹಸ್ಬೆಂಡ್ದೆ. ನಾನು ಒಂದಿನ ನಮ್ಮ ದೊಡ್ಡ ಮಗ ಆಚೆ ಹೋದಾಗ ಅವರು ಚಿಕ್ಕ ಮಗ ಇಬ್ಬರು ಸೇರಿಕೊಂಡು ಈ ಥರ ತವಾ ಫ್ರೈ ಮಾಡ್ಕೊಂಡು ತಿಂದಿದ್ರು. ಈ ಥರ ಮಾಡಿದ್ದೆ ಅಂತ ಹೇಳಿದರು. ಅದಕ್ಕೋಸ್ಕರ ನನಗೂ ಮಾಡಬೇಕನ್ಸಿದ್ದಕ್ಕೆ ಇವತ್ತು ನಾನು ಮಾಡಿ ಅನ್ನ ಸಾಂಬಾರು ವಿತ್ ಚಿಕನ್ ಫ್ರೈ ಮಾಡಿದ್ದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.